ಪಿತ್ರಾರ್ಜಿತ ಆಸ್ತಿ ಕಾನೂನು ಬದಲಾಗಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂಜಲಿ ಅವರೇ, ಕಾನೂನಿನ ಬಗ್ಗೆ ಈಗ ಆಗಿರುವಂತಹ ಆದೇಶದ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? ಈ ವಿಷಯವನ್ನು ಮಾಧ್ಯಮಗಳಲ್ಲಿ ಓದ್ದಾಗಿಂದ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಹೋಗೇ ಬಿಟ್ಟಿದೆ ಅನ್ನುವ ಒಂದು ಗೊಂದಲದಲ್ಲಿ ಜನ ಮಾತಾಡೋದನ್ನು ಕೇಳಿದ್ದೀವಿ. ಮತ್ತು ಮಾಧ್ಯಮಗಳು ಸಹ ಅದೇ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇರೋದನ್ನು ನೋಡಿದ್ದೀನಿ, ಭಾಗವಹಿಸಿದ್ದೀನಿ ಕೂಡ. ನಾನು ಹೇಳೋದು, ಈ ದಿನದ ತಿದ್ದುಪಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಸ್ಪಷ್ಟನೆ ಕೊಟ್ಟಿದೆ, ಅದರಿಂದ ಮಹಿಳೆಯರ ಯಾವ ಹಕ್ಕುಗಳಿಗೂ ಚ್ಯುತಿ ಬಂದಿಲ್ಲ. ಮೊದಲೇ ಹೇಗಿತ್ತೋ ಈಗಲೂ ಹಾಗೇ ಇದೆ. ಮೊದಲಿನ ಕಾನೂನಲ್ಲಿ 1956ನೇ ಇಸ್ವಿಯಿಂದ ನಮ್ಮಲ್ಲಿ ಏನು ಕಾನೂನಿತ್ತು, ಅಲ್ಲಿ ಮಹಿಳೆಯರ ಹಕ್ಕುಗಳನ್ನು ಗುರುತಿಸಿರಲಿಲ್ಲ. ಆಸ್ತಿ ಹಕ್ಕನ್ನು ಕೇವಲ ಗಂಡನನ್ನು ಕಳೆದುಕೊಂಡ ಹೆಣ್ಣು ಮಗಳಿಗೆ ಜೀವನವನ್ನು ನಡೆಸ್ತಕ್ಕಂತಹ ಹಕ್ಕಿಗಾಗಿ ಆಸ್ತಿ ಹಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಹೀಗೆ ನಮ್ಮ ಮಹಿಳಾ ಆಯೋಗಗಳು, ಮಹಿಳೆಯರು ಮತ್ತು ಸಾಮಾಜಿಕ ಬದಲಾವಣೆಗಳ ಜೊತೆಗೆ 1994ರಲ್ಲಿ ಕರ್ನಾಟಕ ಸರ್ಕಾರ, ಆಂಧ್ರ ಮತ್ತು ಗೋವಾ ಈ 3 ರಾಜ್ಯಗಳು ತಮ್ಮಲ್ಲೇ ಒಂದು ತಿದ್ದುಪಡಿ ತಂದುಕೊಂಡು ಸೆಕ್ಷನ್ 6, ಸೆಕ್ಷನ್ 23, ಸೆಕ್ಷನ್ 8ಕ್ಕೆ ತಿದ್ದುಪಡಿಯನ್ನು ತಂದು ಎಲ್ಲ ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮನಾದ ಪಾಲು ಇದೆ ಅಂತ ಹೇಳಿಬಿಟ್ರು. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಇರಲಿಲ್ಲ, ಈ 3 ರಾಜ್ಯಗಳಲ್ಲಿ ಮಾತ್ರ ಇತ್ತು. ಆದರೆ ಈ ಗೊಂದಲ, ಈಗ ಕಾನೂನಿನ ಪ್ರಕಾರ ನಾವು ಸಮಪಾಲು ಕೊಟ್ಟ ಮೇಲೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳಿಗೂ ಕೊಡಬೇಕು. ಇದು ಹಿಂದೂ ಕಾನೂನು, ಧಾರ್ಮಿಕ ಕಾನೂನು. ಆದ್ದರಿಂದ ಈ ದೇಶದ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಹಿಳಾ ಆಯೋಗವು ಸಲ್ಲಿಸಿದ ರಿಪೋರ್ಟ್ ಮೇಲೆ ಲಾ ಕಮಿಷನ್, ನಮ್ಮ ರಾಷ್ಟ್ರದ ಲಾ ಕಮಿಷನ್ನು 174ನೇ ವರದಿಯಲ್ಲಿ ಇದನ್ನು ಒಂದು ತಿದ್ದುಪಡಿ ತರಬೇಕು, ಹೀಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಮನಾದ ಆಸ್ತಿ ಹಕ್ಕು ಕೊಡಬೇಕು ಅಂತ ಹೇಳ್ತು. ಆ ತಿದ್ದುಪಡಿ 2005ನೇ ಇಸ್ವಿನಲ್ಲಿ ವಾರಸುದಾರ ಕಾಯ್ದೆಗೆ, ಆಸ್ತಿ ಹಕ್ಕು ಕಾಯ್ದೆಗೆ ಉತ್ತರದಾಯಿತ್ವ ಪಾತ್ರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ತಂದು 2005ನೇ ಇಸ್ವಿಯಿಂದ ಚಾಲ್ತಿಲಿ ತಂದ್ವಿ. ಎಲ್ಲ ಸೆಕ್ಷನ್ಗಳು ಹಾಗೇ ಇದೆ. ಆದರೆ ಸೆಕ್ಷನ್ 6(3) ಅಂದರೆ ಸಬ್ ಸೆಕ್ಷನ್ 3, 6 ಮೇನ್ ಸೆಕ್ಷನ್ನು, ಅದರಲ್ಲಿ 3ನೇ ಸೆಕ್ಷನ್ನು, ಅದರಲ್ಲಿ ಬಿ ವಿಭಾಗದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಹೋಗಬೇಕು ಅಂತ, ಅಂದರೆ ಯಾವ್ಯಾವ ಪಾತ್ರದಲ್ಲಿರುವ ಹೆಂಗಸರಿಗೆ ಏನೇನು ಆಸ್ತಿ ಹೋಗಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ನೋಡಿ, ಮಕ್ಕಳು ಅಕಸ್ಮಾತು ಹೆಣ್ಣು ಮಗಳು ಮದುವೆ ಆದವಳು ಸತ್ತು ಹೋಗ್ಬಿಟ್ಟಿದ್ರೆ ಅವಳ ಆಸ್ತಿ ಯಾರಿಗೆ ಹೋಗಬೇಕು, ಆ ಮೊಮ್ಮಗ ಸತ್ತು ಹೋಗಿದ್ರೆ ಏನಾಗಬೇಕು, ಹೀಗೆ 3 ತಲೆಮಾರಿನವರೆಗೂ. ಅಂದರೆ ನಾವು ಪಿತ್ರಾರ್ಜಿತ ಆಸ್ತಿಯ ಡೆಫಿನೇಷನ್ನೇ ತಿಳ್ಕೊಳ್ಬೇಕು. ಪಿತ್ರಾರ್ಜಿತ ಆಸ್ತಿ ಅಂದರೆ 3 ತಲೆಮಾರು ವಿಭಾಗವಾಗದೆ ಬಂದಿರತಕ್ಕಂತಹ ಆಸ್ತಿಯನ್ನು ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಪರಿಗಣಿಸಬಹುದು. ಭಾಗ ಆಗ್ಬಿಟ್ಟಿದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅಂದರೆ ಈಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೆ ಪಾಲು ಬಂದು ನಾನು ಅದನ್ನು ಊರ್ಜಿತಗೊಳಿಸ್ಕೊಂಡಿದ್ದು, ನಾನು ದಾಖಲೆ ಮಾಡಿಟ್ಟು ಸಾಯ್ತೀನೋ, ದಾಖಲೆ ಮಾಡದೆ ಸತ್ತು ಹೋಗ್ತೀನೋ, ಅದು ಪಿತ್ರಾರ್ಜಿತ ನನ್ನ ಮಕ್ಕಳಿಗೆ ಆಗೋದಿಲ್ಲ. 3 ತಲೆಮಾರು ವಿಭಾಗವಾಗದೆ ಇರತಕ್ಕಂತಹ ಆಸ್ತಿಯನ್ನು ಮಾತ್ರ ಪಿತ್ರಾರ್ಜಿತ ಆಸ್ತಿ ಅಂತೀವಿ. ತಂದೆಯ ಸ್ವಯಾರ್ಜಿತ ಆಸ್ತಿ ಇದಕ್ಕೆ ಆಗೋದಿಲ್ಲ. ಸೊ ಇದು 3 ತಲೆಮಾರು ವಿಭಾಗವೇ ಆಗದೆ ಹರಿದು ಬರ್ತಕ್ಕಂತಹ ಆಸ್ತಿಯನ್ನು ಮಾತ್ರ ಪಿತ್ರಾರ್ಜಿತ ಅಂತೀವಿ. ಅಂಥ ಆಸ್ತಿಯು ವಿಭಾಗವಾಗುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಸಮನಾದ ಹಕ್ಕು ಕೊಡಬೇಕು ಅಂತ 2005ನೇ ಇಸವಿಯಲ್ಲಿ ನಾವು ತಂದ ತಿದ್ದುಪಡಿ ಕಾನೂನು ಸ್ಪಷ್ಟವಾಗಿ ಹೇಳ್ತು. ಇದು ಎಲ್ಲವನ್ನೂ ಹೇಳ್ತಾ ಇರುವಾಗ ಈಗ ಸುಪ್ರೀಂ ಕೋರ್ಟ್ ಯಾವ ಕೇಸ್ ಮೇಲೆ ವಿಚಾರ ಮಾಡ್ತು ಗೊತ್ತಾ? 1992ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಫೈಲ್ ಆಯಿತು. ಹೀಗೆ 2005ಕ್ಕೆ ಮೊದಲು ತಗಾದೆ ಎದ್ದಿರ್ತಕ್ಕಂತಹ ವಿಚಾರಗಳನ್ನು ಏನು ಮಾಡೋದು, ಮತ್ತು ಆಗ ಎಲ್ಲ ರಾಜ್ಯದಲ್ಲೂ ಸಮನಾದ ಕಾನೂನು ಇರಲಿಲ್ಲ. 1994ರಲ್ಲಿ ಆಂಧ್ರ, ಕರ್ನಾಟಕ, ಗೋವಾದಲ್ಲಿ ಮಾತ್ರ ಸಮನಾದ ಕಾನೂನು ನಾವು ಮಾಡಿಕೊಂಡ್ವಿ. ಹಾಗಾಗಿ ಬೇರೆ ಬೇರೆ ಇದು ಹಿಮಾಚಲ್ ಪ್ರದೇಶದ ಹೈಕೋರ್ಟ್ ಬೇರೆ ತೀರ್ಮಾನ ಕೊಡ್ತು, ಪಂಜಾಬ್ ಹೈಕೋರ್ಟ್ ಬೇರೆ ತೀರ್ಮಾನ ಕೊಡ್ತು. ಹೀಗೆ ಹೈಕೋರ್ಟ್ಗಳ ತೀರ್ಮಾನದಲ್ಲಿ ಒಂದಕ್ಕೊಂದು ಎದ್ದ ತಾಕಲಾಟದಿಂದ ಪ್ರಶ್ನೆ, ಅನುಮಾನಗಳು ಉದ್ಭವವಾಗಿ 1992ನೇ ಇಸ್ವಿನಲ್ಲಿ ಕೇಸ್ ಫೈಲ್ ಆಯಿತು. ಕೇಸ್ ಫೈಲ್ ಆಗಿದ್ದು ಯಾವ ವಿಚಾರಕ್ಕೆ ಅಂದರೆ 2005ನೇ ಇಸ್ವಿ ತಿದ್ದುಪಡಿ ಕಾನೂನು ಬಂತಲ್ಲ, ಅದಕ್ಕೆ ಮುಂಚೆ ತಂದೆ ಸತ್ತು ಹೋಗ್ಬಿಟ್ಟಿದ್ದು, ಆಮೇಲೆ ಭಾಗ ಆಗಿರ್ತಕ್ಕಂಥ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲಿಲ್ಲ ಅಂತ ಒಂದು ಅನುಮಾನದ ಮೇಲೆ ಹಾಕಿದಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಎಲ್ಲಾದ್ರ ಬಗ್ಗೆನೂ ಹೇಳಿದ್ದೀರಾ, ಮಗಳ ಸತ್ರ ಏನಾಗಬೇಕು, ಮೊಮ್ಮಗಳ ಸತ್ರ ಏನಾಗಬೇಕು, ಮರಿಮಗಳ ಸತ್ರ ಏನಾಗಬೇಕು. ಮತ್ತು ಈ ಕಾನೂನಲ್ಲಿ ಸ್ಪಷ್ಟವಾಗಿ ಸೆಕ್ಷನ್ 6(3)(a) ಹೇಳುತ್ತೆ, ಈ ಕಾನೂನು ಜಾರಿಗೆ ಬರುವುದು ಇಂದಿನಿಂದ, ಅಂದರೆ ಯಾವತ್ತು ಆ ಕಾನೂನನ್ನು ನಾವು ತಿದ್ದುಪಡಿ ಮಾಡಿದೀವೋ ಅವತ್ತಿನಿಂದ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ತಂದೆ ಸಾವಾಗಿದ್ದು ವಿಭಾಗ ಆಗೋಗಿದ್ರೆ
ಈ ಕಾನೂನಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಹೇಳಕ್ ಮೊದಲು ಅಷ್ಟೇ ಯಾವ ಹೆಣ್ಣು ಮಕ್ಕಳು ಪಾಲು ಕೇಳೋ ಹಾಗಿರಲಿಲ್ಲ. ವಿಭಾಗ ಆಗದ ಆಸ್ತಿಯಲ್ಲಿ ಮಾತ್ರ ಪಾಲು ತಗೊಳ್ಬಹುದು ಅಂತಿತ್ತು. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಪ್ಯಾರಾ 1 ಅಲ್ಲಿ ಹೇಳಿದ್ದಾರೆ, ಜಡ್ಜ್ಮೆಂಟ್ ಪ್ಯಾರಾ 1 ಅಲ್ಲಿ ಹೇಳಿದ್ದಾರೆ, ಇದು ತಂದೆಯ ಬಗ್ಗೆ ಯಾವುದೇ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲವಾದ್ದರಿಂದ ಮತ್ತು ಈ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವತ್ತು ಜಾರಿಗೆ ಬಂತೋ ಅವತ್ತಿಂದ ಇದು ಹೆಣ್ಣುಮಕ್ಕಳಿಗೆ ಅನ್ವಯ ಆಗತ್ತೆ ಅಂತ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿನ ಅರ್ಥೈಸುವಿಕೆ, ಇಂಟರ್ಪ್ರಿಟೇಷನ್ ಆಫ್ ದ ಸ್ಟ್ಯಾಚ್ಯೂಟ್ ಅಂತ ಏನಂತೀವಿ, ಅದು ಹೀಗಿದೆ. 2005ನೇ ಇಸ್ವಿಗೆ ಮೊದಲೇ ವಿಭಾಗವಾಗುವ ಮೊದಲೇ ತಂದೆ ಸತ್ತು ಹೋಗ್ಬಿಟ್ಟಿದ್ರೆ ಆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲು ಕೇಳೋದಿಲ್ಲ. ಈಗ ನಮಗೆ ಗಂಗಾವತಿಯಿಂದ ಶಶಿಕುಮಾರ್ ಕರೆ ಮಾಡಿದ್ದಾರೆ. ಶಶಿಕುಮಾರ್, ಏನು ಹೇಳ್ತೀರಾ ಈ ಒಂದು ಕಾನೂನಿನ ಆದೇಶದ ಕುರಿತಾಗಿ? ಮೇಡಮ್, ಅದೇ ನಮ್ದು ಸರಿಯಾಗಿ ಗೊತ್ತಿರಲಿಲ್ಲ, ಕ್ಲಾರಿಫಿಕೇಶನ್ ಬೇಕಿತ್ತು. ಏನ್ ಬೇಕು? ನಮ್ದು ನಮ್ಮ ಅತ್ತೆಯವರು ಕೇಸ್ ಹಾಕಿದ್ದಾರೆ ಮೇಡಮ್, ನಮ್ಮ ಅಪ್ಪನ ಮೇಲೆ. ಅದು ಆಸ್ತಿ ಬೇಕಂತೇಳಿ ಅವರು ಕೇಸ್ನ 1 ವರ್ಷದ ಹಿಂದ್ಗಡೆ ಫೈಲ್ ಮಾಡಿದ್ದಾರೆ. ನಮ್ಮ ಅತ್ತೆ ತೀರ್ಕೊಂಡು ತುಂಬಾ ದಿನ ಆಯ್ತು. ನಮ್ಮ ತಾತನು ತೀರ್ಕೊಂಡಿದ್ದಾರೆ. ಓಕೆ, ಶಂಕರಪ್ಪ ಅವರು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ಶಂಕರಪ್ಪ ಸರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ, ಆ ಕಾರಣದಿಂದ ಏನೇ ಅವರ ಹೆಸರು? ಶಶಿಕುಮಾರ್ ಅವರೇ, ನೋಡಿ 2005ರಲ್ಲಿ ಕಾನೂನಿನ ತಿದ್ದುಪಡಿ ಸೆಕ್ಷನ್ 6 ಸಬ್ ಕ್ಲಾಸ್ 3A ಪ್ರಕಾರವಾಗಿ ಏನು ಕರ್ನಾಟಕ ಹೈಕೋರ್ಟಲ್ಲಿ ಜಸ್ಟಿಸ್ ಕುಮಾರ್ ಅವರು ಒಂದು ತೀರ್ಮಾನವನ್ನು ಕೊಟ್ಟಿದ್ರು ಪುಷ್ಪಲತಾ ಕೇಸಲ್ಲಿ. ಅದು 1956ರಿಂದ ಈಚೆಗೆ ಸಮಾನಾಧಿಕವಾಗಿರ್ತಕ್ಕಂಥ ಪಾಲನ್ನು ಕೊಡುವಂಥ ಸಾಧ್ಯತೆಗಳು ಆ ಜಡ್ಜ್ಮೆಂಟ್ ಪ್ರಕಾರವಾಗಿತ್ತು. ಆ ಕಾರಣದಿಂದಕ್ಕೆ ಮೋಸ್ಟ್ಲಿ ನಿಮ್ಮ ಅತ್ತೆಯವರು ಒಂದು ಕೇಸನ್ನು ದಾಖಲಿಸಬಹುದು. ಅದನ್ನೇ ಮೊದಲನೇ ಪೀಠಿಕೆಯಲ್ಲೇ ನಾನು ಹೇಳ್ತಾ ಬಂದೆ. ಏನು ಜಡ್ಜ್ಮೆಂಟ್ಸ್ ಬಂತು? ತೀರ್ಕೊಂಡಿದ್ದಾರೆ ಸರ್ ಅವರು 2005ಕ್ಕಿಂತ ಮುಂಚೆನೇ ತೀರ್ಕೊಂಡಿದ್ದಾರೆ ಅವರು. ನಮ್ಮ ತಾತನು ಅದಕ್ಕಿಂತ ಅದೇ ಅವ್ರ ಮಕ್ಳು ಕೇಸ್ ಹಾಕಿರ್ತಕ್ಕಂಥ ಅವ್ರ ಮಕ್ಕಳು, ನಿಮ್ಮ ಅತ್ತೆ ಮಕ್ಳು ಇರ್ಬೋದು. ಆ ಆಧಾರ ಇಟ್ಕೊಂಡೆ ಈ 1994 ಕರ್ನಾಟಕ ಆಕ್ಟ್ ಪ್ರಕಾರ ಹಾಕಿರ್ತಾರೆ. ಈ ತಿದ್ದುಪಡಿ ಪ್ರಕಾರವಾಗಿ ಹಾಕಿರ್ತಾರೆ. ಒಂದು ಈ ಜಡ್ಜ್ಮೆಂಟ್ನು ಒಂದು ಪೂರಕವಾಗಿರ್ತಕ್ಕಂಥ ಒಂದು ಅವಕಾಶ ಇರ್ತದೆ. ಸೊ ಈಗ ಅದರಲ್ಲಿ ಬರೋದಿಲ್ಲ. ಯಾಕಂದ್ರೆ ಒಂದು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಈ ಆದೇಶದಲ್ಲಿ ಹೇಳಿದ್ದಾರೆ, ಒಂದು ವೇಳೆ 2005 ಸೆಪ್ಟೆಂಬರ್ 9ರಿಂದ ಮುಂಚಿತವಾಗಿ ಆ ಆಸ್ತಿಯಲ್ಲಿ ಭಾಗ ಆಗಿದ್ರೆ ಅಥವಾ ಸಮನಾಗಿರ್ತಕ್ಕಂಥ ಭಾಗ ಯಾವುದೇ ಸ್ವಲ್ಪ ಕಡಿಮೆ ಕೊಟ್ಟಿರ್ಬೋದು, ಜಾಸ್ತಿ ಕೊಟ್ಟಿರ್ಬೋದು, ಇನ್ನು ಯಾವುದೇ ಇರ್ಬೋದು, ಭಾಗ ಆಗಿದ್ರೆ ಅದು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡುವಂತಿಲ್ಲ. ಪ್ರಶ್ನೆ ಮಾಡುವ ಅದು ವ್ಯಾಲಿಡ್ ಅಂತ. ನೀವು 1 ರೂಪಾಯಲ್ಲಿ 20 ಪೈಸೆ ಕೊಟ್ಟಿದ್ರು, 10 ಪೈಸೆ ಕೊಟ್ಟಿದ್ರು, 5 ಪೈಸೆ ಕೊಟ್ಟಿದ್ರು, ದಟ್ ಪಾರ್ಟಿಷನ್ ಡೀಮ್ಡ್ ಪಾರ್ಟಿಷನ್. ಅದು ಡಿಸ್ಕ್ರಿಮಿನೇಷನ್ ಇದೆ, ವ್ಯತ್ಯಾಸ ಇದೆ, ನನಗೆ ಸಂಪಾಲ್ ಬಂದಿಲ್ಲ ಅಂತ ಪ್ರಶ್ನೆಯನ್ನು ಮಾಡಂಗಿಲ್ಲ. ಒಂದು ವೇಳೆ ಫಾದರ್ ಸತ್ತಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ಅವ್ರು ಪ್ರಶ್ನೆ ಮಾಡಂಗಿಲ್ಲ. ಒಂದು ವೇಳೆ ಆ ಆಸ್ತಿಯಲ್ಲಿ ಜಾಯಿಂಟ್ ಪ್ರಾಪರ್ಟಿ ಇದ್ರು ಅವ್ರಿಗೆ ಏನಿತ್ತು, ಸ್ವತಂತ್ರ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಯತ್ತತೆ ಅಂತಕ್ಕಂಥದ್ದು ಸರಿಯಾಗಿರಲಿಲ್ಲ, ಒಂದು ಆರ್ಥಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಲಿಲ್ಲ. ಜೊತೆಗೆ ವಂಚನೆಗೆ ಸಾಕಷ್ಟು ಸಂದರ್ಭದಲ್ಲಿ ಈಡಾಗ್ತಾ ಇದ್ರು. ಆ ಕಾರಣದಿಂದ ಸುಮಾರು 14 ವರ್ಷಗಳ ಕಾಲ ಇದನ್ನು ಅಧ್ಯಯನ ಮಾಡಿ, ಇಡೀ ರಾಷ್ಟ್ರಾದ್ಯಂತ ಅಧ್ಯಯನ ಮಾಡಿ ಒಂದು ಕಾನೂನನ್ನು 1956ರಲ್ಲಿ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಗಂಡನನ್ನು ಕಲ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂಥವ್ರಿಗೆ ವಿಶೇಷವಾಗಿ ಅಂಥವ್ರಿಗೆ ಒಂದು ಆಸ್ತಿಯಲ್ಲಿ ಒಂದು ಭಾಗ ಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಬಂತಷ್ಟೇ. ಅಲ್ಲಿ ಏನು, ಇವ್ರ ಆಸ್ತಿಯಲ್ಲಿ ಇಂಥವ್ರಿಗೆ ಇಂದಿಷ್ಟು ಕೊಡೋಣ, ಆಸ್ತಿ ಆಮೇಲೆ ಒಂದು ಹಕ್ಕಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಆ ಕಾನೂನಲ್ಲಿ ಅದೇನು ಅದನ್ನು ಇದು ಮಾಡೋದಿಲ್ಲ ಅಲ್ಲ. ಅಟ್ಲೀಸ್ಟ್ ಒಂದು ರೈಟ್ ಅವ್ರಿಗೆ, ನನಗೊಂದು ಆಸ್ತಿಯನ್ನು ಸಿಗುತ್ತೆ ಅಂತಕ್ಕಂಥ ಒಂದು ನೈತಿಕ ಬಲ ಸಿಕ್ಕಲಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ತಂದು. ಬಟ್ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದು 2005 ಸೆಪ್ಟೆಂಬರ್ 9ರಂದು. ಯಾಕಂದರೆ ಅನೇಕ ಹೋರಾಟಗಳಿಂದ ನೋಡಿ ಇಡೀ ಸಮಾಜದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಮತ್ತು ಅವಕಾಶಗಳನ್ನು ಬಳಕೆ ಮಾಡ್ಕೊತಾ ಇದ್ವಿ. ಹೆಣ್ಮಕ್ಳು ಎಲ್ಲ ಹಂತದಲ್ಲೂ ಸಹ ಇವತ್ತಿನ ದಿವಸ ಗಂಡಿಗೆ ಸಮನಾದ ರೀತಿಯಲ್ಲಿ ಒಂದು ಪ್ರಯತ್ನ ನೋಡಿ. ಉದಾಹರಣೆಗೆ ನೀವೂ ಸಹ ನೋಡಿ ಮೀಡಿಯಾದಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನೇ ನೀವು ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಮನಾಗಿರ್ತಕ್ಕಂಥ ಆಸ್ತಿ ಮೇಲೆ ಯಾಕೆ ಇರಬಾರ್ದು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅನೇಕ ಹೋರಾಟಗಳ ಮುಖಾಂತರ ಇವತ್ತು ಅದೊಂದು ಕಾನೂನನ್ನು ತಿದ್ದುಪಡಿ. ಶಶಿಕುಮಾರ್ ಅವರ ಸಮಸ್ಯೆಗೆ ಇನ್ನೊಂದು, ಅವರು 2004ರಲ್ಲಿ ಹಾಕಿರಲಿ, ಅದಕ್ಕೂ ಹಿಂದೆನೇ ಹಾಕಿದ್ರು, ಇಲ್ಲಿ ಮುಖ್ಯವಾಗಿ ಪರಿಗಣನೆಗೆ ಬರುವಂತಹ ವಿಚಾರ ಅದು ಹಾಕುವ ಸಮಯದಲ್ಲಿ ವಿಭಾಗವಾಗಿರ್ಲಿಲ್ವಾ ಅಂತ. ವಿಭಾಗ ಆಗದ ಆಸ್ತಿ ಆದರೆ ಅವ್ರು ಈಗಲೂ ಸಹ ಕಂಟಿನ್ಯೂ ಮಾಡ್ಬೋದು ಆ ಕೇಸ್ನ. ವಿಭಾಗ ಆಗೋಗಿದ್ದ ಆಸ್ತಿಯ ಮೇಲೆ ತನ್ನ ಪೋರ್ಷನ್ ಬಗ್ಗೆ ಹಕ್ಕು ಜತಾಯಿಸೋದಕ್ಕೋಸ್ಕರ ಕೇಸ್ ಹಾಕಿದ್ರೆ ಅದು ನಲ್ ಅಂಡ್ ವೈಡ್ ಆಗುತ್ತೆ. ಓಕೆ, ಎಸ್. ಸೊ ವೀಕ್ಷಕರೇ, ಸಾಧಕ ಬಾಧಕಗಳ ಕುರಿತಾಗಿ ನಾವು ಪಿತ್ರಾರ್ಜಿತ ಆಸ್ತಿಯ ಕುರಿತಾಗಿ ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಆದೇಶದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ನೀಡೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.